ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆ, ವ್ಯಾಪಾರ, ಇಂಧನ, ಜನಸಂಚಾರ ಹಾಗೂ ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಸ್ತುತ ಜಾಗತಿಕ ಪರಿಸ್ಥಿತಿಯ ಕುರಿತು ವಿಸ್ತೃತ ಚರ್ಚೆ ನಡೆಸಿದರು. Rubio, very warm welcome. I know this is your first visit to our discussions today. Now we have where our national interests are ಬಳಿಕ ಜಂಟಿ ಹೇಳಿಕೆಯಲ್ಲಿ ಡಾ ಎಸ್ ಜೈಶಂಕರ್ ಹರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವ ಪರಿಸ್ಥಿತಿಯಿಂದ ದೇಶದ ಇಂಧನ ವಲಯದ ಮೇಲಾಗುತ್ತಿರುವ ಪರಿಣಾಮಗಳನ್ನು ಇಂಧನ ಮೂಲಗಳ ವೈವಿಧ್ಯೀಕರಣದ ಮೂಲಕ ಎದುರಿಸಲಾಗುತ್ತಿದೆ. 140 ಕೋಟಿ ಭಾರತೀಯರ ಇಂಧನ ಅಗತ್ಯವನ್ನು ಪೂರೈಸುವುದು ಕೇಂದ್ರ ಸರ್ಕಾರದ ಮೂಲಭೂತ ಹೊಣೆಗಾರಿಕೆಯಾಗಿದೆ ಎಂದು ತಿಳಿಸಿದರು. ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿ ಮೇಕ್ ಇನ್ ಇಂಡಿಯಾ ಮಾದರಿ ಮತ್ತು ಇತ್ತೀಚಿನ ಸಂಘರ್ಷಗಳಿಂದ ಕಲಿತ ಪಾಠಗಳನ್ನು ಪರಿಗಣಿಸಬೇಕಾದ ಮಹತ್ವದ ಕುರಿತು ಚರ್ಚಿಸಲಾಗಿದೆ. ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಲಾಭದಾಯಕ ವ್ಯಾಪಾರಕ್ಕೆ ಸಂಬಂಧಿಸಿದ ಮಧ್ಯಂತರ ಒಪ್ಪಂದಗಳನ್ನು ತ್ವರಿತವಾಗಿ ಅಂತಿಮಗೊಳಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು ಎಂದು ಹೇಳಿದರು. ಪರಮಾಣು ಇಂಧನ ಸಹಕಾರಕ್ಕೆ ಸಂಬಂಧಿಸಿ ಚರ್ಚಿಸಲಾಗಿದ್ದು, ಭಾರತ ಸರ್ಕಾರ ಇತ್ತೀಚೆಗೆ ಜಾರಿಗೊಳಿಸಿರುವ ಶಾಂತಿ ಕಾಯ್ದೆಯು ಅಮೆರಿಕಕ್ಕೆ ಹೊಸ ಸಾಧ್ಯತೆಗಳನ್ನು ತೆರೆದಿದೆ. ಜನರ ಒಡನಾಟವು ಉಭಯ ದೇಶಗಳ ಸಂಬಂಧಕ್ಕೆ ಮಹತ್ವದ್ದಾಗಿದ್ದು, ಕಾನೂನುಬದ್ಧ ವಲಸೆಗೆ ಯಾವುದೇ ಪ್ರತಿಕೂಲ ಪರಿಣಾಮ ಉಂಟಾಗಬಾರದು. ಉಭಯ ದೇಶಗಳ ನಡುವಿನ ವ್ಯವಹಾರ, ತಂತ್ರಜ್ಞಾನ ಮತ್ತು ಸಂಶೋಧನಾ ಸಹಕಾರಕ್ಕೆ ಜನರ ಒಡನಾಟ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಂವಾದ ಮತ್ತು ರಾಜತಾಂತ್ರಿಕ ಮಾತುಕತೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಭಾರತದ ನಿಲುವಾಗಿದೆ ಎಂದು ಪುನರುಚ್ಚರಿಸಿದರು. The passage of the Shanti Act has opened up new possibilities. An American delegation was recently in India. We hope to realize the potential of cooperation in the nuclear domain, and I also raised with Secretary some issues, regulatory issues we have on the American side. All of you know the importance of critical minerals. Our two nations have been cooperating bilaterally in the Quad format and also as like-minded group. India joined the Pax Silica and is part of the Forge initiative. The AI Impact Summit in New Delhi in February highlighted the enormous potential of the India-US relationship, and we will naturally be encouraging our businesses dealing with AI. As India's semiconductor and AI capabilities advance, this cooperation will be even more prominent in days to come. ಅಮೆರಿಕ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ 21ನೇ ಶತಮಾನಕ್ಕಾಗಿ ಅಮೆರಿಕ ತನ್ನ ವಲಸೆ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುತ್ತಿದೆ. ಇಂಧನ ವಲಯಕ್ಕೆ ಸಂಬಂಧಿಸಿ ಎರಡೂ ದೇಶಗಳು ಪರಸ್ಪರ ಕಾರ್ಯತಂತ್ರದ ಹೊಂದಾಣಿಕೆಯನ್ನು ಅಳವಡಿಸಿಕೊಂಡಿವೆ ಎಂದು ತಿಳಿಸಿದರು. Directly to the point that I made a moment ago, and that is you can have an alliance with countries